ಹಾಯ್ ನಮಸ್ಕಾರ. ಸೊ ಇವತ್ತು ನೋಡ್ತಾ ಇರೋದೇ ರಾಮಾಯಣ ನಾಟಕ. ರಾಮಾಯಣನ ಮೂವಿಲಿ ಕೂಡ ನೋಡ್ಬೋದು, ಬಟ್ ಹಿಂದಿನ ಕಾಲದಲ್ಲಿ ಅಂದರೆ ಪೂರ್ವಜರ ಕಾಲದಲ್ಲಿ ಮೂವಿ ಎಲ್ಲ ಇರಲಿಲ್ಲ. ಸೊ ಆ ಟೈಮಲ್ಲಿ ಮಾಡ್ತಾ ಇದ್ದೆ ಈ ನಾಟಕ. ಆ ಕಲೆನ ಇಲ್ಲಿ ತನಕ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದಾರಲ್ಲ, ಇಟ್ಸ್ ವಾಸ್ ವೆರಿ ಗ್ರೇಟ್. ಆ್ಯಂಡ್ ಆಲ್ಸೋ ಮೂವಿಗೆ ಹೋದರೆ ನಮಗೆ ಫುಡ್ ಸಿಗಲ್ಲ, ಬಟ್ ಈ ನಾಟಕಕ್ಕೆ ಬಂದವ್ರಿಗೆ ಪ್ರತಿಯೊಬ್ಬರಿಗೂ ಊಟ ಮಾಡಿಸಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು? ಕಂಪ್ಲೀಟಾಗಿ ವೀಡಿಯೋ ವಾಚ್ ಮಾಡಿ. ಸೊ ಈ ಕಲೆನ ನಾವೇ ಉಳಿಸ್ಬೇಕು, ನಾವೇ ಬೆಳೆಸಬೇಕು. ಸೊ ವೀಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಮೋರ್ ಓವರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ ಒಂದು ಹಾರ್ಮೋನಿಯಂ ಆಗಿರ್ಬೋದು ಅಥವಾ ಮೃದಂಗ ಅಥವಾ ತಬಲ, ಸೊ ಪ್ರತಿಯೊಂದು ಇಲ್ಲಿ ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿದೆ ವಿಡಿಯೋ ಎಲ್ಲ. ಸೊ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ. ದ್ವೇಷ ಅಸೂಯೆಯಿಂದಲೂ ಭರತನ ಮೇಲಿನ ಪುತ್ರ ವ್ಯಾಮೋಹದಿಂದಲೂ ಸೂರ್ಯವಂಶ ಪಾಪಕಾರಿ ಪ್ರವರ್ತಕಳಾಗಿ ಸೂರ್ಯವಂಶಕ್ಕೆ ಕಳಂಕವನ್ನು ತಂದಿದ್ದ ಆ ಕುಲದ್ರೋಹಿಯಾದ ದುಷ್ಟ ಕೈಗೆ ತಕ್ಕ ಶಾಸ್ತಿಯನ್ನು ಮಾಡಿರಬೇಕು. ಅಣ್ಣ, ಭರತನೇನಾದರೆ ಆತನಿಗೂ ತಕ್ಕ ಶಿಕ್ಷೆಯನ್ನು ಮಾಡಬೇಕು. ಧ್ರುವ ಧಾರೆಯಂತೆ ನಿಶ್ಚಿತ ಕಾಂತಿಯಿಂದ ಬೆಳಗುವ ನೀನೆಲ್ಲಿ ಅನಿಶ್ಚಿತ ಕಾಂತಿಯಿಂದ ಕ್ಷಣಕ್ಕೊಮ್ಮೆ ಮಿಂಚಿ ಮಾಯವಾಗುವ ಸಾಮಾನ್ಯ ನಕ್ಷತ್ರದಂತಹ ಆ ಭರತನಲ್ಲಿ ಅಣ್ಣ, ನಿನ್ನ ವನವಾಸ, ಭರತನ ಪಟ್ಟಾಭಿಷೇಕ ಅದು ಎಂದಿಗೂ ಸಾಧ್ಯವಿಲ್ಲ. ಅಣ್ಣ, ನನಗೀಗಲೇ ಅಪ್ಪಣೆಯನ್ನು ಕೊಡು. ಆ ದುಷ್ಟ ಕೈಗೆಗೂ ಆ ಕೈಗೆಯ ಪರಿವಾರಕ್ಕೂ ತಕ್ಕ ಶಾಸ್ತಿಯನ್ನು ಮಾಡಬೇಕು. ಬೇಡ, ನಾವು ತಂದೆಗೆ ಸುಪುತ್ರರಾಗಬೇಕೇ ಹೊರತು ಶತ್ರುಗಳಾಗಬಾರದು. ಅಲ್ಲದೆ ಸೂರ್ಯ ವಂಶದ ಘನತೆಯನ್ನು ಉಳಿಸುವುದಕ್ಕೋಸ್ಕರ ನಾನಾಗಿ ವನವಾಸಕ್ಕೆ ಬರಬೇಕು. ಅಣ್ಣ, ನೀನು ಈ ನಾಡನ್ನು ತೊರೆಯುವುದು ಸರಿಯೇ? ನುಡಿಗೆ ನುಡಿದ ನನ್ನ ಅಪರಾಧವನ್ನು ಕ್ಷಮಿಸು. ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನು ಕ್ಷಣಕಾಲವೂ ವಾಸ ಮಾಡಲಾರೆನು. ಅಣ್ಣ, ಈ ನಾಡನ್ನು ತೊರೆಯುವುದು ಸರಿಯೇ? ನನ್ನನ್ನು ನಿಮ್ಮ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗಬೇಕೆಂದು ಬೇಡಿಕೊಳ್ಳುವೆನು. ಬೇಡ ಲಕ್ಷ್ಮಣ, ಜಾನಕಿಯು ಈಗಾಗಲೇ ನನ್ನನ್ನೇ ಹಿಂಬಾಲಿಸುವುದು. ನೀನು ಕೂಡ ನನ್ನ ಸಂಗಡ ಅರಣ್ಯಕ್ಕೆ ಬಂದರೆ ವೃದ್ಧರಾದ ಜನನಿ ಜನಕರ ಸೇವೆಯನ್ನು ಮಾಡುವವರು ಯಾರು? ಅಲ್ಲದೆ ಭರತನ ರಾಜ್ಯಭಾರದ ಕ್ರಮವನ್ನು ನೋಡಿಕೊಳ್ಳುವವರು ಯಾರು? ಅಣ್ಣ, ಜನನಿ ಜನಕರ ಸೇವೆ ಮಾಡಲು ಆ ಭರತ ಶತ್ರುಘ್ನನಿಲ್ಲವೇ? ಭರತನ ರಾಜ್ಯಭಾರ ಕ್ರಮವನ್ನು ನೋಡಿಕೊಳ್ಳಲು ಆ ದುಷ್ಟ ಕೈಗೆ ಇಲ್ಲವೇ? ನೀನು ನಾಡನ್ನು ತೊರೆಯುವುದು ಸರಿಯೇ? ತಂದೆಯ ಆಶೀರ್ವಾದವನ್ನು ತೆಗೆದುಕೊಂಡು ಅನಂತರ ಅವನ ವಾಸಕ್ಕೆ
ಅಯ್ಯೋ ನೀಚ ಕೈ, ಎಂತಹ ಅನಂತ ಕಾರ್ಯವನ್ನು ಮಾಡಿ ರಾಮನನ್ನಗಲಿ ನಾವು ಜೀವಿಸಲಾರೆ. ಅಬ್ಬಬ್ಬಾ! ಈ ನಿಮ್ಮ ಗೋಳನ್ನು ನನ್ನಿಂದ ಕೇಳಲು ಸಾಧ್ಯವಿಲ್ಲ. ಹೋಗಲಿ ಬಿಡಿ. ನೀವೇ ಅರಮನೆಯಲ್ಲಿ ನಾನು ನನ್ನ ಮಕ್ಕಳೇ ಗೋಳನ್ನುತ್ತೇವೆ. ಅಯ್ಯೋ, ಹಠವಿಡಿದ ಹೆಂಗಸಿಗೂ ಜನರಿನ ಪಿಶಾಚರು ವ್ಯತ್ಯಾಸವಿಲ್ಲ. ಒಂದು ಪ್ರಾಣವನ್ನು ಮುರಿಯದವನದು ಇದಕ್ಕೆ ಶಾಂತಿ. ನನ್ನ ಪ್ರಾಣವು ನಿನ್ನ ಕೈಯಲ್ಲಿರುವುದು ನರರಕ್ಕಸಿ. ಪ್ರಾಣೇಶ್ವರ! ಸೂರ್ಯ ವಂಶದ ದಿವ್ಯ ಜ್ಯೋತಿಯನ್ನು ನಂದಿಸಲು ಕಾತುರನಾಗಿದೆ. ಅಂಡಹಳ್ಳಿ ರಾಮ, ರಾಮಚಂದ್ರ, ಬರಮಾಡಿ ರಾಮನನ್ನು. ರಾಮ, ಅಯ್ಯೋ ವಿಧಿಯೇ. ರಾಮ, ರಾಮಚಂದ್ರ, ನಾನು ಹೇಳಿದರು ಕೇಳದೆ ಸೀತಾ ಲಕ್ಷ್ಮಣರು ಸಹ ನನ್ನನ್ನೇ ಪಾಲಿಸಿದರು. ಅವರು ನಿಮ್ಮ ಸಂಗಡ ಅರಣ್ಯಕ್ಕೆ ಬರಲು ಅವಕಾಶವಾಗಲಿ. ಅರಣ್ಯವಾಸದ ಕಷ್ಟಕರ ಜೀವನವನ್ನು ನೀನು ಸಹಿಸಲಾರ. ನೀನು ಇಲ್ಲಿಯೇ ಇರುತ್ತಾಯಿ. ನಾನು ಮಾತನಾಡಿ ದಯಮಾಡಿ ಅಯ್ಯೋ, ತನ್ನ ಪತಿಗಾಗಿ ತನ್ನ ಪ್ರಾಣವನ್ನು ಒಪ್ಪಿಸಲು ಸಿದ್ಧರಾಗಿರುವ ಸಾಧ್ವಿ ಮನೆ ಸ್ತ್ರೀರತ್ನ ಒಂದು ಕಡೆ ತನ್ನ ಸುಖ ಸಂತೋಷಗಳಿಗಾಗಿ ಒಂದೇ ಸ್ಥಳದಲ್ಲಿ ಒಂದು ಸತ್ತು, ಒಂದು ತಾಮಸ, ಒಂದು ಪುಣ್ಯ ನಿಧಿ, ಒಂದು ಪಾಪದ ಕೂಪ. ಇಂತಹ ಪತಿತ್ವ ಇರುವ ಸ್ಥಳದಲ್ಲಿ ನಿನ್ನಂತಹ ಪತಿವ್ರತೆಗೆ ಸ್ಥಾನವಿಲ್ಲ ತಾಯಿ, ಸ್ಥಾನ. ಹೋಗು, ಆ ದೈವವೇ ನಿನ್ನನ್ನು ರಕ್ಷಿಸಲಿ. ವನವಾಸಕ್ಕೆ ಬರಲು ನನಗೂ ಅಪ್ಪಣೆ ಅಯ್ಯೋ ಲಕ್ಷ್ಮಣ, ಹೋಗು ಲಕ್ಷ್ಮಣ, ಹೋಗು. ನಿನ್ನ ಪ್ರಾಪ್ತ ಪ್ರೇಮವನ್ನು ಮೆಚ್ಚಿದೆ. ನನ್ನ ಮಕ್ಕಳು, ನನ್ನ ಪುತ್ರ ಅಯೋಧ್ಯ ರಾಜಲಕ್ಷ್ಮಿ ನನ್ನ ದೊಸೆಯು ಅರಮನೆಯನ್ನು ಬಿಟ್ಟು ಅರಣ್ಯವನ್ನು ಸೇರುತ್ತಿರು. ಹೋಗಿ ಹೋಗಿ. ಜನಕ, ಸಕಲ ಜ್ಞಾನಿಗಳಾದ ನೀವು ಹೀಗೆ ಮಾತನಾಡುವುದು. ನಾವು 14 ವರ್ಷಗಳನ್ನು 14 ದಿನಗಳಂತೆ ಕಳೆದು ಪುನಃ ನಿಮ್ಮ ಸೇವೆಗೆ ಸಿದ್ಧರಾಗಿ ಬರುವುದು. ರಾಮಚಂದ್ರ, ಸುಮಂತ್ರ, ಸುಮಂತ್ರ. ಮಹಾಪ್ರಭು, ಏನು ಪ್ರಾಣಿ? ರಥವನ್ನು ಸಿದ್ಧಪಡಿಸಿದೆ. 14 ವರ್ಷಗಳಿಗಾಗುವಷ್ಟು. ರಾಮಾಯಣ ನಾಟಕದಲ್ಲಿ ಈ ವಿಡಿಯೋ ಒಂದು ಚಿಕ್ಕ ಕ್ಲಿಪ್ ಆಗಿರುತ್ತೆ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.